ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ KPSC ಯೂಟ್ಯೂಬ್ ಚಾನಲ್. ಕರ್ನಾಟಕ ಇತಿಹಾಸ. ದಕ್ಷಿಣ ಭಾರತದ ನೈಋತ್ಯ ಭಾಗದಲ್ಲಿರುವಂತಹ ಕರ್ನಾಟಕ ಅತಿ ಹೆಚ್ಚು ಸಂಪನ್ಭರಿತವಾಗಿದ್ದು ಐತಿಹಾಸಿಕ ಮಹತ್ವವುಳ್ಳ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿದೆ. ಈ ಕರ್ನಾಟಕ ರಾಜ್ಯದ ಮೂಲನಾಮ ಏನಾಗಿತ್ತು ಅಂತಂದರೆ ಕರುನಾಡು. ಕರು ಪ್ಲಸ್ ನಾಡು. ಕರ್ನಾಟಕ ರಾಜ್ಯದ ಮೂಲನಾಮ ಏನು ಅಂತಂದರೆ ಕರುನಾಡು. ಇಲ್ಲಿ ಕರು ಅಂತಂತಂದರೆ ಕಪ್ಪು. ಕರು ಅಂದರೆ ಕಪ್ಪು, ನಾಡು ಅಂತಂದರೆ ಪ್ರದೇಶ. ಕಪ್ಪು ಮಣ್ಣಿನಿಂದ ಕೂಡಿದಂತಹ ಪ್ರದೇಶವೇನಾಗಿತ್ತು ಅಂತಂದರೆ ಕರುನಾಡು. ಸಂಗಮ್ ಸಾಹಿತ್ಯದ ಶ್ರೇಷ್ಠ ಗ್ರಂಥವಾಗಿರುವಂತಹ ಪ್ರಸಿದ್ಧ ಕವಿಯಾದಂತಹ ಇಳಂ ಗೋವಡಿಗಳ್. ಈ ಇಳಂ ಗೋವಡಿಗ್ ಅವರು ಬರೆದಂತಹ ಶಿಲಪ್ಪಾದಿಗಾರಂ, ಇವರು ಒಂದು ಗ್ರಂಥವನ್ನು ಬರೆದಿದ್ದಾರೆ. ಯಾವುದು ಅಂತಂದರೆ ಶಿಲಪ್ಪಾದಿಗಾರಂ ಎಂಬ ಗ್ರಂಥದಲ್ಲಿ ನಮ್ಮ ಕರ್ನಾಟಕವನ್ನು ಕರುನಾಡರ್ ಅಂತ ಉಲ್ಲೇಖ ಮಾಡಿದ್ದಾರೆ. ಕರುನಾಡರ್. ಈ ನಮ್ಮ ಕರ್ನಾಟಕವನ್ನು ಉನ್ನತ ಬೆಟ್ಟಗಳಿಂದ ಕೂಡಿದ ನಾಡು. ಕರುನಾಡು ಅಂತಂದ್ರೇನು, ಕರುನಾಡರ್ ಅಂತಂದ್ರೇನು, ಉನ್ನತ ಬೆಟ್ಟಗುಡ್ಡಗಳಿಂದ ಕೂಡಿರುವಂತಹ ನಾಡು ಯಾವುದು ಅಂತಂದರೆ ಕರುನಾಡರ್. ಈ ಯಾವ ಗ್ರಂಥದಲ್ಲಿ ಉಲ್ಲೇಖ ಆಗಿದೆ ಅಂತಂದರೆ ಶಿಲಪ್ಪಾದಿಗಾರಂ ಗ್ರಂಥದಲ್ಲಿ. ಇದು ಯಾರು ಬರೆದಿದ್ದಾರೆ ಅಂತಂದರೆ ಇಳಂ ಗೋವಡಿಗಳ್. ಈ ಸಂಗಮ್ ಸಾಹಿತ್ಯದಲ್ಲಿ ಬರುತ್ತೆ. ಈ ಸಂಗಮ್ ಸಾಹಿತ್ಯದಲ್ಲಿ ಇಳಂ ಗೋವಡಿಗಳ್ ಅವರು ಬರೆದಂತಹ ಶಿಲಪ್ಪಾದಿಗಾರಂ ಗ್ರಂಥದಲ್ಲಿ ಕರುನಾಡರ್ ಅಂತಂದ್ರೆ ಏನು, ಉನ್ನತ ಬೆಟ್ಟ ಗುಡ್ಡಗಳಿಂದ ಕೂಡಿರುವಂತಹ ನಾಡು ಯಾವುದು ಅಂತಂದ್ರೆ ಈ ನಮ್ಮ ಕರುನಾಡು. ಹಾಗಾದ್ರೆ ಈ ಕರ್ನಾಟಕ ಎನ್ನುವಂತಹ ಶಬ್ದ ಮೊಟ್ಟ ಮೊದಲ ಬಾರಿಗೆ ಸೂಚ್ಯವಾಗಿ ಉಲ್ಲೇಖವಾದಂತಹ ಗ್ರಂಥ ಯಾವುದು ಅಂತಂದ್ರೆ ಮಹಾಭಾರತ. ಈ ಮಹಾಭಾರತ ಗ್ರಂಥದಲ್ಲಿ ಕರ್ನಾಟಕ ಅಂತ ಸೂಚ್ಯವಾಗಿ ಉಲ್ಲೇಖವಾಗಿದೆ. ಈ ಮಹಾಭಾರತದಲ್ಲಿ ಒಟ್ಟು ಎಷ್ಟು ಪರ್ವಗಳಿವೆ ಅಂತಂದರೆ ಮಹಾಭಾರತದಲ್ಲಿ ಒಟ್ಟು 18 ಪರ್ವಗಳಿವೆ. ಈ ಮಹಾಭಾರತದಲ್ಲಿ ಒಟ್ಟು 18 ಪರ್ವಗಳು ಬರ್ತವೆ. ಈ 18 ಪರ್ವಗಳಲ್ಲಿ 6ನೇ ಪರ್ವ ಯಾವುದು ಅಂತಂದರೆ ಭೀಷ್ಮ ಪರ್ವ. ಈ ಭೀಷ್ಮ ಪರ್ವದಲ್ಲಿನೇ ಕರ್ನಾಟಕ ಎಂಬ ಶಬ್ದ ಉಲ್ಲೇಖ ಮಾಡಲಾಗಿದೆ. ಕರ್ನಾಟಕ ಎಂಬ ಶಬ್ದ ಯಾವ ಪರ್ವದಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂತಂದ್ರೆ ಮಹಾಭಾರತದ 6ನೇ ಪರ್ವ ಆದಂತಹ ಭೀಷ್ಮ ಪರ್ವದಲ್ಲಿ ಕರ್ನಾಟಕ ಎಂಬ ಶಬ್ದ ಉಲ್ಲೇಖ ಮಾಡಲಾಗಿದೆ. ಪ್ರಶ್ನೆ ಯಾವ ರೀತಿ ಕೇಳಿದ್ದಾರೆ ಅಂತಂದ್ರೆ ಕರ್ನಾಟಕ ಎಂಬ ಶಬ್ದವು ಉಲ್ಲೇಖ ಹೊಂದಿರುವಂತಹ ಪರ್ವ ಯಾವುದು ಅಂತಂತ ಕೇಳಿದ್ದಾರೆ. ಭೀಷ್ಮ ಪರ್ವ ಅಂತ ಆಗುತ್ತೆ. ಇದೇ ರೀತಿಯಾಗಿ ಇನ್ನಷ್ಟು ಸಾಹಿತ್ಯಗಳನ್ನು ಅಧ್ಯಯನ ಮಾಡಿದಾಗ ಕರ್ನಾಟಕ ಎಂಬ ಶಬ್ದ ಎಲ್ಲಿ ಉಲ್ಲೇಖ ಆಗಿದೆ ಅಂತಂದ್ರೆ ಕವಿರಾಜ ಮಾರ್ಗ. ಈ ಕವಿರಾಜ ಮಾರ್ಗ ಎನ್ನುವ ಕೃತಿಯಲ್ಲಿ ಕರ್ನಾಟಕ ರಾಜ್ಯವನ್ನು ಈ ಕವಿರಾಜ ಮಾರ್ಗ ಎನ್ನುವ ಗ್ರಂಥದಲ್ಲಿ ಕರ್ನಾಟಕ ರಾಜ್ಯವನ್ನು ಕಾವೇರಿಯಿಂದ ಗೋದಾವರಿಯವರೆಗೆ ಕನ್ನಡ ನಾಡು ಹಂಚಿಕೆಯಾಗಿತ್ತು ಅಂತ ಹೇಳಿದ್ದಾರೆ. ಈ ಕವಿರಾಜ ಮಾರ್ಗ ಬರೆದವರು ಯಾರು ಅಂತಂದ್ರೆ ಶ್ರೀ ವಿಜಯ. ಈ ಶ್ರೀ ವಿಜಯ ಅವರು ಬರೆದಂತಹ ಗ್ರಂಥ ಯಾವುದು ಅಂತಂದ್ರೆ ಕವಿರಾಜ ಮಾರ್ಗ. ಈ ಕವಿರಾಜ ಮಾರ್ಗದಲ್ಲಿ ಕಾವೇರಿಯಿಂದ ಗೋದಾವರಿಯವರೆಗೆ ಕನ್ನಡ ನಾಡು ಹಂಚಿಕೆಯಾಗಿತ್ತು. ಅಂದ್ರೆ ಕಾವೇರಿಯಿಂದ ಹೊರಮಿರ್ದ ನಾಡಾದ ಕನ್ನಡದೋಳ್ ಅಂತ ಇವರು ಈ ಕೃತಿಯಲ್ಲಿ ವರ್ಣನೆಯನ್ನ ಮಾಡಿದ್ದಾರೆ. ಅಂತಂದ್ರೆ ಏನು, ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೆ ನಮ್ಮ ಕನ್ನಡ ನಾಡು ಹಬ್ಬಿತ್ತು ಅಂತ ಆಗುತ್ತೆ. ಇದು ಏನಾಗಿದೆ ಅಂತಂದ್ರೆ ಈ ಗ್ರಂಥ ಈ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಅಲಂಕಾರಿಕ ಕೃತಿ ಯಾವುದು ಅಂತಂದ್ರೆ ಕವಿರಾಜ ಮಾರ್ಗ. ಕರ್ನಾಟಕ ರಾಜ್ಯದ
ಕನ್ನಡದ ಮೊಟ್ಟಮೊದಲ ಅಲಂಕಾರಿಕ ಕೃತಿ ಯಾವುದು ಅಂತಂದರೆ ಕವಿರಾಜ ಮಾರ್ಗ. ಇದನ್ನು ಬರೆದವರು ಯಾರಂದರೆ ಶ್ರೀ ವಿಜಯ. ಈ ಕೃತಿಯಲ್ಲಿನೇ ನಮ್ಮ ಕರ್ನಾಟಕ ರಾಜ್ಯ ಕಾವೇರಿ ವರಮಿರ್ದ ನಾಡ ಕನ್ನಡದೋಳ್ ಅಂತ ವರ್ಣನೆ ಕೂಡ ಮಾಡಿದ್ದಾರೆ. ಇದೇ ಸಂಗಮ್ ಸಾಹಿತ್ಯದಲ್ಲಿನೇ ಒಬ್ಬರು ಪ್ರಸಿದ್ಧವಾದ ವ್ಯಾಕರಣಕಾರ ಬರ್ತಾರೆ. ಯಾರು ಅಂತಂದರೆ ತೊಳ್ಕಾಪಿಯರ್. ಈ ತೊಳ್ಕಾಪಿಯರ್ ಅವರು ಬರೆದಂತಹ ಗ್ರಂಥ ಯಾವುದು ಅಂತಂದರೆ ತೊಳ್ಕಾಪಿಯಂ. ಈ ತೊಳ್ಕಾಪಿಯರ್ ಅವರು ರಚನೆ ಮಾಡಿದಂತಹ ತೊಳ್ಕಾಪಿಯಂ ಗ್ರಂಥದಲ್ಲಿ ಕರ್ನಾಟಕ ಅನ್ನೋದು ಒಂದು ನೃತ್ಯ. ಆ ನೃತ್ಯದಿಂದ ಕರ್ನಾಟಕ ಎಂಬ ಶಬ್ದ ಬಂತು ಅಂತ ಹೇಳ್ತಾರೆ. ಕರ್ನಾಟಕ ಅನ್ನುವಂಥದ್ದು ಒಂದು ನೃತ್ಯ ಇದೆ. ಈ ನೃತ್ಯ ಹೆಸರಿನಿಂದ ಕರ್ನಾಟಕ ಎಂಬ ಶಬ್ದ ಉಲ್ಲೇಖ ಆಗಿದೆ ಎನ್ನುವಂಥದ್ದು ಈ ತೊಳ್ಕಾಪಿಯರ್ ಅವರು ತೊಳ್ಕಾಪಿಯಂ ಗ್ರಂಥದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾದರೆ ಈ ಆ್ಯಕ್ಚುಲಿ ಕರ್ನಾಟಕ ರಾಜ್ಯವನ್ನು ಏನಂತ ಕರಿತಾ ಇದ್ರು ಅಂತಂದರೆ ಕಮ್ಮಿತ್ತು ನಾಡು, ಕಮ್ಮಿತ್ತು ನಾಡು, ಕಮ್ಮಿತ್ತು ನಾಡು ಅಂತ ಕರಿತಾ ಇದ್ರು. ಹಾಗಂದ್ರೆ ಏನು? ಸುಗಂಧ ಭರಿತವಾದಂತಹ ನಾಡು. ಸುಗಂಧ ಭರಿತವಾದ ನಾಡು ಯಾವುದು ಅಂತಂದರೆ ನಮ್ಮ ಕರ್ನಾಟಕ. ಅಂತಂದ್ರೆ ಏನು? ಕಮ್ಮಿತ್ತು ನಾಡು ಅಂತಂದರೆ ಸುಗಂಧ ಭರಿತ. ಹಂಗಂದ್ರೆ ಏನು ಅಂದರೆ ಇಲ್ಲಿ ಹೈಯೆಸ್ಟ್ ಇಡೀ ಭಾರತ ದೇಶದಲ್ಲಿನೇ ಅತಿ ಹೆಚ್ಚು ಶ್ರೀಗಂಧ ಎಲ್ಲಿ ಬೆಳ್ತಾ ಇದ್ರು ಅಂತಂದರೆ ನಮ್ಮ ರಾಜ್ಯದಲ್ಲಿ. ಸುಗಂಧ ಭರಿತವಾದ ಸುವಾಸನೆ ಭರಿತವಾದಂತಹ ಶ್ರೀಗಂಧ ವಾಸನೆ ಇಡೀ ಮೂಲೆ ಮೂಲೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹರಡಿತ್ತು ಅಂತ ಹೇಳ್ತೀವಿ. ಕಮ್ಮಿತ್ತು ನಾಡು ಅಂತ ಕರಿತೀವಿ. ಹಾಗಂದ್ರೆ ಏನು? ಸುಗಂಧ ಭರಿತವಾದ ನಾಡು. ಅತಿ ಹೆಚ್ಚು ಶ್ರೀಗಂಧ ಬೆಳೆಯುತ್ತಿದ್ದು ಎಲ್ಲಿ ಅಂದರೆ ಕರ್ನಾಟಕದಲ್ಲಿ. ಅದಕ್ಕೋಸ್ಕರ ಕಮ್ಮಿತ್ತು ನಾಡು ಅಂತ ಕೂಡ ಕರಿತಾ ಇದ್ರು. ಮತ್ತೆ ಕರ್ನಾಟಕ ರಾಜ್ಯವನ್ನು ಕದಂಬರ ನಾಡು ಅಂತ ಕೂಡ ಕರಿತೀವಿ. ಕದಂಬರ ನಾಡು, ಕದಂಬರ ನಾಡು. ಕರ್ನಾಟಕ ರಾಜ್ಯವನ್ನು ಕದಂಬರ ಬೀಡು ಅಂತ ಕೂಡ ಕರಿತೀವಿ. ಯಾಕಂತಂದ್ರೆ ಅಚ್ಚ ಕನ್ನಡದ ಮೊದಲ ಮನೆತನ ಯಾವುದು ಅಂತಂದ್ರೆ ಅದು ಕದಂಬರ ಮನೆತನ. ಆ ಉದ್ದೇಶಕ್ಕಾಗಿ ಈ ಕದಂಬರ ನಾಡು ಅಂತ ಕರಿತಾ ಇದ್ರು. ಅದಾದ ನಂತರ ಮತ್ತೆ ಕರ್ನಾಟಕ ರಾಜ್ಯವನ್ನು ಕುಂತಳ ದೇಶ, ಕುಂತಳ ದೇಶ ಅಂತ ಕೂಡ ಕರಿತಾ ಇದ್ರು. ಕುಂತಳ ದೇಶ, ಕುಂತಳ ನಾಡು. ಈ ಕುಂತಳ ದೇಶ ಪ್ರಸ್ತುತ ಎಲ್ಲಿದೆ ಅಂತಂದ್ರೆ ಈ ಬನವಾಸಿ ಇದೆಯಲ್ಲ, ಬನವಾಸಿ. ಈ ಬನವಾಸಿ ಎಲ್ಲಿದೆ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತೆ. ಈ ಬನವಾಸಿ ಇದೆಯಲ್ಲ, ಇದನ್ನು ಕುಂತಳ ನಾಡು, ಕುಂತಳ ದೇಶ ಅಂತ ಕರಿತಾ ಇದ್ರು. ಆಮೇಲೆ ನಮ್ಮ ರಾಜ್ಯವನ್ನು ತಲಕಾಡು ನಾಡು, ತಲಕಾಡು ಗೊಂಡ ಅಂತ ಕೂಡ ಕರೆದ್ರು. ತಲಕಾಡು ಆಮೇಲೆ ನಮ್ಮ ಕರ್ನಾಟಕ ರಾಜ್ಯವನ್ನು ತಲಕಾಡು ಗೊಂಡ. ತಲಕಾಡು ಎಲ್ಲಿದೆ ಅಂತಂದ್ರೆ ತಲಕಾಡು ಈಗ ಎಲ್ಲಿದೆ? ಪ್ರೆಸೆಂಟ್ ಮೈಸೂರಿನಲ್ಲಿ. ಗಂಗರ ಬೀಡು ಅಂತ ಕೂಡ ಕರಿತೀವಿ. ಗಂಗರ ನಾಡು, ಗಂಗರ ಬೀಡು. ಹಿಂಗೆ ನಮ್ಮ ರಾಜ್ಯಕ್ಕೆ ಹಲವಾರು ಹೆಸರಿನಿಂದ ಕರೆದುಕೊಂಡು 1956 ನವೆಂಬರ್ 1 ನಮ್ಮ ರಾಜ್ಯ ಏನಾಯಿತು? ಏಕೀಕರಣ ಆಯಿತು. ನಮ್ಮ ಕರ್ನಾಟಕ ರಾಜ್ಯ ಏಕೀಕರಣ ಆಗಿದ್ದು ಯಾವಾಗ ಅಂದರೆ 1956 ನವೆಂಬರ್ 1. ಯಾಕಂದರೆ 1956ರಲ್ಲಿ ಭಾಷಾವಾರು ಕಾಯ್ದೆ ಜಾರಿಗೆ ಬರುತ್ತೆ. ಇಡೀ ನಮ್ಮ ಭಾರತ ದೇಶದಲ್ಲಿ ಈ ಸಂವಿಧಾನದ 7ನೇ ತಿದ್ದುಪಡಿಯ ಮೂಲಕ ಏನಾಯಿತು? ಯಾವ ಆಯೋಗ ಅಂತಂದರೆ ಫಜಲ್ ಅಲಿ ಆಯೋಗ. ಈ ಫಜಲ್ ಅಲಿ ಆಯೋಗದ ಮೂಲಕ 7ನೇ ತಿದ್ದುಪಡಿಯ ಮೂಲಕ ಭಾಷಾವಾರು ಕಾಯ್ದೆ ಜಾರಿಯಾಗುತ್ತೆ. 1956ರಲ್ಲಿ ಭಾಷಾವಾರು ಕಾಯ್ದೆಯ ಪ್ರಕಾರ ನಮ್ಮ ದೇಶದಲ್ಲಿ ಅನೇಕ ರಾಜ್ಯಗಳೇನಾಗ್ತವೆ? ಏಕೀಕರಣ ಆಗ್ತವೆ. ಅದರಲ್ಲಿ ನಮ್ಮ ರಾಜ್ಯ ಕರ್ನಾಟಕ ಕೂಡ ಏಕೀಕರಣ ಆಗುತ್ತೆ. ಹೀಗೆ ಹರಿದು ಹಂಚಿ ಹೋದಂತಹ ನಮ್ಮ ಕರ್ನಾಟಕ ರಾಜ್ಯವು 1956 ನವೆಂಬರ್
ಒಂದರಂದು ಏನಾಗ್ತದೆ, ಏಕೀಕರಣ ಆಗುತ್ತೆ. ಅಂದು ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಿದ್ವು ಅಂತಂದರೆ 19 ಜಿಲ್ಲೆಗಳು. ಏಕೀಕರಣ ಆದಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಿದ್ದವು ಅಂತಂದರೆ 19 ಜಿಲ್ಲೆಗಳು. ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಿದ ವರ್ಷ ಅಂತಂದರೆ 1973 ನವೆಂಬರ್ 1ರಂದು. ಮೊದಲು ನಮ್ಮ ಕರ್ನಾಟಕ ರಾಜ್ಯ ಇರಲಿಲ್ಲ, ಮೈಸೂರು ರಾಜ್ಯ ಅಂತ ಕರಿತಾ ಇದ್ರು. ಈ ಕರ್ನಾಟಕ ಅಂತ ಮರುನಾಮಕರಣ ಮಾಡಿದ್ದು ಯಾವಾಗ ಅಂತಂದರೆ 1973 ನವೆಂಬರ್ 1ರಂದು. ಏನಂತ ಆಚರಣೆ ಮಾಡಿದ್ರು ಅಂತಂದರೆ ಮೈಸೂರು ರಾಜ್ಯವನ್ನು ಕರ್ನಾಟಕ ಅಂತ ಮರುನಾಮಕರಣ ಮಾಡ್ತಾರೆ. ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ನಾಮಕರಣ ಮಾಡಿದ್ರು. ಇಡೀ ನಮ್ಮ ರಾಜ್ಯವನ್ನು ನೋಡಿದಾಗ ನಮ್ಮ ರಾಜ್ಯ ಸ್ವತಂತ್ರ ಆಗಿದ್ದು ಯಾವಾಗ ಅಂತಂದರೆ 1947 ಅಕ್ಟೋಬರ್ 24ರಂದು. ಯಾಕಂತಂದರೆ 1947 ಆಗಸ್ಟ್ 15ರಂದು ನಮ್ಮ ದೇಶ ಸ್ವತಂತ್ರ ಆಗುತ್ತಲ್ಲ, ಆದರೂ ಕೂಡ ಮೈಸೂರು ರಾಜ್ಯ ಸಂಸ್ಥಾನದಲ್ಲಿ ಯಾರು ಆಳ್ವಿಕೆ ಮಾಡ್ತಾ ಇದ್ರು ಅಂದರೆ ಮೈಸೂರು ಒಡೆಯರು. ಈ ಮೈಸೂರು ಒಡೆಯರು ಏನು ಮಾಡ್ತಾರಪ್ಪ ಅಂತಂದರೆ ಈ ಅಧಿಕಾರವನ್ನು ಬಿಟ್ಟುಕೊಡೋದಿಲ್ಲ. ಅವಾಗ ಏನಾಗುತ್ತಪ್ಪ ಅಂತಂದರೆ ಬೆಂಗಳೂರಿನಲ್ಲಿ ಬನ್ನಪ್ಪ ಪಾರ್ಕ್ ಸರ್ಕಲ್ನಿಂದ ಹೋರಾಟನ ಆರಂಭ ಮಾಡ್ತಾರೆ. ಯಾರು ಅಂದರೆ ಕೆ.ಸಿ. ರೆಡ್ಡಿಯವರು. ಕೆ.ಸಿ. ರೆಡ್ಡಿಯವರು ಬೆಂಗಳೂರಿನ ಬನ್ನಪ್ಪ ಸರ್ಕಲ್ನಿಂದ ಹೋರಾಟನ ಆರಂಭ ಮಾಡ್ತಾರೆ. ಈ ಹೋರಾಟದ ಘೋಷವಾಕ್ಯ ಏನಾಗಿತ್ತು ಅಂತಂದರೆ ಆರ್ಕಾಟ್ ಬೈಕಾಟ್ ತಂಬು ಚಟ್ಟಿ ಚಟ್ಟಾಕಟ್ಟಿ. ಆರ್ಕಾಟ್ ಬೈಕಾಟ್ ತಂಬು ಚಟ್ಟಿ ಚಟ್ಟಾಕಟ್ಟಿ. ಹಂಗಂತಂದ್ರೆ ಏನು, ಇದನ್ನು ನೋಡ್ಗೆಸಿಂದ್ರೆ ಏನು ಮಾಡ್ತಾರಪ್ಪ ಅಂದರೆ ಜಯಚಾಮರಾಜೇಂದ್ರ ಒಡೆಯರ್ ಏನು ಮಾಡ್ತಾರೆ, ನಿಮಗೆ ಸ್ವಾತಂತ್ರ್ಯ ಬೇಕಲ್ಲ ಅಂತ ತಿಳ್ಕೊಂಡ್ಬಿಟ್ಟು ಆಯಿತು ನಿಮಗೆ ಕೊಡ್ತೀವಿ. ಯಾಕೆ ಆ ರೀತಿ ಮಾಡ್ತಾ ಇದ್ರೆ, ಯಾಕೆ ಆ ರೀತಿ ಹೋರಾಟ ಮಾಡ್ತಾ ಇದ್ರು, ಆರ್ಕಾಟ್ ಬೈಕಾಟ್ ತಂಬು ಚಟ್ಟಿ ಚಿಟ್ಟಾಕಟ್ಟಿ ಅಂತ ಯಾಕೆ ಆ ರೀತಿ ಘೋಷಣೆ ಮಾಡ್ತಾ ಇದ್ರು ಅಂತಂದರೆ ಆವಾಗ ಮೈಸೂರಿನ ಕೊನೆಯ ದಿವಾನರು ಯಾರಿಗಿರ್ತಾರಪ್ಪ ಅಂತಂದರೆ ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್. ಆರ್ಕಾಟ್ ಬೈಕಾಟ್ ತಂಬು ಚಟ್ಟಿ ಚಟ್ಟಾಕಟ್ಟಿ ಅಂತಂದ್ರೆ ಏನು, ಆರ್ಕಾಟ್ ಅವರು ಮೈಸೂರಿನ ಕೊನೆಯ ದಿವಾನರಾಗಿರ್ತಾರೆ. ಈ ತಂಬು ಚಟ್ಟಿ ಅವರು ಏನಾಗಿರ್ತಾರಪ್ಪ ಅಂತಂದ್ರೆ ಕಾರ್ಯದರ್ಶಿಯಾಗಿರ್ತಾರೆ. ಈ ರೀತಿಯಾಗಿ ದೊಡ್ಡ ಮಟ್ಟದ ಹೋರಾಟ ಮಾಡಿದ ಕಾರಣ ಏನಾಗ್ತದಪ್ಪ ಅಂತಂದ್ರೆ ನಿಮಗೆ ಸ್ವಾತಂತ್ರ್ಯ ಬೇಕಲ್ಲ ಅಂತ ಸ್ವಾತಂತ್ರ್ಯವನ್ನು ಕೊಡ್ತೀವಿ ಅಂತ ತಿಳ್ಕೊಂಡ್ಬಿಟ್ಟು 1947 ಅಕ್ಟೋಬರ್ 24ರಂದು ದಸರಾ ಉತ್ಸವ ನಡೀತಾ ಇರ್ತದೆ. ಈ ದಸರಾ ಉತ್ಸವದ ಸಮಯದಲ್ಲಿ ನಮ್ಮ ಭಾರತದ ಒಕ್ಕೂಟವನ್ನು ಏನಾಗುತ್ತೆ ಕರ್ನಾಟಕ ಸೇರುತ್ತೆ. ಕರ್ನಾಟಕ ಏನಾಗುತ್ತೆ ಭಾರತದ ಒಕ್ಕೂಟವನ್ನು ಸೇರುತ್ತೆ. ಎಷ್ಟರಲ್ಲಿ 1947 ಅಕ್ಟೋಬರ್ 24ರಂದು. ಈ ರೀತಿಯಾಗಿ 1947 ಅಕ್ಟೋಬರ್ 24ರಂದು ಮೈಸೂರು ರಾಜ್ಯ ಏನಾಗುತ್ತೆ ನಮ್ಮ ಭಾರತದ ಒಕ್ಕೂಟವನ್ನು ಸೇರುತ್ತೆ. ಈ ದಸರಾ ಉತ್ಸವದ 3 ದಿನದ ನಂತರ ಏನಾಗುತ್ತಪ್ಪ ಅಂತಂದರೆ 3 ದಿನದ ನಂತರ ಅಂದರೆ ಅಕ್ಟೋಬರ್ 27ರಂದು ಕೆ.ಸಿ. ರೆಡ್ಡಿಯವರು ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ ಏನಾಗ್ತಾರೆ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ ಕೆ.ಸಿ. ರೆಡ್ಡಿಯವರು ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ.